ಕರ್ಕಾಟಕ ರಾಶಿಯವರು ನೀವೇನಾದರೂ ಕಳೆದುಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಳಬೇಕು ಅಥವಾ ರಥಮ್ ಅಂತಾರೆ ನಿಮ್ಮ ಹತ್ರ ಕಿತ್ಕೊಂಡು ಹೋದ್ರು ಯಾರೋ ಒಬ್ರು ಅಥವಾ ಕದ್ಕೊಂಡು ಹೋದ್ರು ನಿಮ್ದು ಯಾವ್ದಾದ್ರು ಏನಾದ್ರು ವಿಚಾರ ವಸ್ತುಗಳನ್ನ ಕದ್ಕೊಂಡು ಹೋದ್ರು ಅಥವಾ ನೀವೇ ಎಲ್ಲೋ ಕಳ್ಕೊಂಡ್ರಿ ಅಥವಾ ಹಾಳು ಮಾಡ್ಕೊಂಡ್ರಿ ಆತರ ಅಂತದ್ದೇನಾದ್ರು ವಾಪಸ್ ಮರಳಿ ಪಡೆದುಕೊಳ್ಳಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂತ ಒಂದು ತಂತ್ರ ಹಾಗೂ ಮಂತ್ರ ಇದು ಎರಡನ್ನೂ ಸಹ ಪರಿಹಾರಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ ಸ್ವಾಮಿ, ನಾವು ಓದ್ತೀವಿ ನಿಮ್ಮ ಕಮೆಂಟ್ಸ್ನೆಲ್ಲ. ಖಂಡಿತವಾಗಿ ಒಳ್ಳೇದಾಗ್ಲಿ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು 3 ಇಂಪಾರ್ಟೆಂಟ್ ವಿಚಾರಗಳು ಹೇಳ್ತಾನೆ ತಂತ್ರದ ವಿಚಾರ ಬಂದಾಗ. ಅಂದ್ರೆ ನೀವೇನೋ ಕಳ್ಕೊಂಡ್ರಿ, ಈಗ ವಸ್ತು ಕಳ್ಕೊಳ್ಳೋದು ಬರ್ತದೆ. ಉದಾಹರಣೆಗೆ ಮೊಬೈಲ್ ಕಳೆದೋಯ್ತು, ಬಂಗಾರ ಕಳೆದೋಯ್ತು, ಡಾಕ್ಯುಮೆಂಟ್ಸ್ ಕಳೆದೋಯ್ತು, ಏನೋ ಇಂಪಾರ್ಟೆಂಟ್ ವಸ್ತುಗಳು ಕಳೆದೋಯ್ತು, ಅದು ಮರಳಿ ಸಿಗಬೇಕು. ಅಥವಾ ಸಾಮಾನ್ಯವಾಗಿ ನಿಮ್ಮನ್ನೆಲ್ಲ ಎದುರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನ ಬೇಕಾದ್ರೆ ಎದುರಿಸ್ಬೋದು, ಕರ್ಕಾಟಕ ರಾಶಿಯವ್ರನ್ನ ಎದುರಿಸಕ್ ಆಗಲ್ಲ. ಆದ್ರೂ ಏನೋ ಬೇರೆ ಯಾವ್ದೋ ಕಡೆ ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ಕಿತ್ಕೊಂಡು ಹೋದ್ರಪ್ಪ, ಏನಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೊಟ್ಟೋದ್ರು, ಅದು ವಾಪಸ್ ಬೇಕು ನಿಮಗೆ. ಅಥವಾ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮ ಹತ್ರ ತಗೊಂಡು ಹೋಗ್ಬಿಟ್ರು ಏನೋ ಒಂದು, ಅಥವಾ ನಿಮಗೆ ಗೊತ್ತಿಲ್ದಾಗೆ ಕದ್ಕೊಂಡು ಹೋಗ್ಬಿಟ್ರು ನಿಮ್ಮ ವಸ್ತುವನ್ನ, ನಿಮಗೆ ಗೊತ್ತಿಲ್ಲ, ಹೃತಮ್ ಕದ್ಕೊಂಡು ಹೋಗ್ಬಿಟ್ರು. ಅಂದ್ರೆ ಹೃತಮ್ ನಷ್ಟಮ್, ಅಥವಾ ನೀವೇ ಹಾಳು ಮಾಡ್ಕೊಂಡಿದ್ದು ಬೇಕಾದ್ರೂ ಆಗಿರಬಹುದು. ಹಾಳಾಗೋಯ್ತು, ಅದು ಹಾಳು ಮಾಡ್ಕೊಂಬಿಟ್ಟೆ, ಮತ್ತೆ ಸರಿ ಹೋಗ್ಬೇಕದು, ಏನ್ ಮಾಡ್ಬೇಕು ಅಂತ. ಈ ತರದ್ ಏನೇ ವಿಚಾರಗಳಿದ್ರು ಮರಳಿ ಅದನ್ನೆಲ್ಲ ಪಡೀಲಿಕ್ಕೋಸ್ಕರ ನಿಮಗೆ ಮೊದಲು ತಂತ್ರ ಹೇಳ್ತೇನೆ. ತಂತ್ರ ಏನಪ್ಪಾ ಅಂತಂದ್ರೆ 3 ವಿಚಾರಗಳು ಇಂಪಾರ್ಟೆಂಟ್ ತಂತ್ರದಲ್ಲಿ. ಒಂದು ವಾರದಲ್ಲಿ ಬುಧವಾರ ಬಹಳ ಇಂಪಾರ್ಟೆಂಟ್. 2ನೇದು ತುಳಸಿ, 3ನೇದು ವಿಷ್ಣು ದೇವರು. ಇದು 3 ಬಹಳ ಇಂಪಾರ್ಟೆಂಟ್. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ 7 ಬುಧವಾರಗಳು ತುಳಸಿಯಲ್ಲಿ ವಿಷ್ಣುವಿಗೆ ಅರ್ಚನೆಯನ್ನ ಮಾಡಿಸ್ಬೇಕು ಸಹಸ್ರನಾಮದಿಂದ. ನೆನ್ಪಿಟ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳಿ ತುಳಸಿಯಲ್ಲಿ ವಿಷ್ಣುವಿಗೆ ಅರ್ಚನೆಯನ್ನ ಮಾಡಿದ್ರು 7 ಬುಧವಾರಗಳು ಮಾಡಿದ್ರು ಅಂತಂದ್ರೆ, ಅದು ಬೆಳಗಿನ ಸಮಯದಲ್ಲಿ ಮಾಡಿದ್ರೆ ತುಂಬಾ 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 ಅನುಕೂಲ. ನೀವು ಕಳ್ಕೊಂಡಿದ್ದನ್ನ ವಾಪಸ್ ಮರಳಿ ಪಡ್ಕೊಳ್ಬಹುದು. ಅಲ್ಲಿ ಇನ್ನೊಂದು ವಿಚಾರ ಇದೆ, ಸಂಕಲ್ಪದಲ್ಲಿ. ಅಂದ್ರೆ ಇವಾಗ ನಿಮ್ ಮನೆ ಹತ್ರದಲ್ಲಿ ಇಲ್ಲಿ ನರಸಿಂಹ ದೇವಸ್ಥಾನ ಇದೆ, ಅಥವಾ ನಿಮ್ಮ ಮನೆ ಹತ್ರ ರಾಮರ ದೇವಸ್ಥಾನ ಇದೆ, ಕೃಷ್ಣ ಇದೆ, ರಂಗನಾಥ ಇದೆ, ವೆಂಕಟೇಶ್ವರ ಇದೆ, ಯಾವುದೇ ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ರೂ ಕೂಡ ಪರವಾಗಿಲ್ಲ. ಬುಧವಾರಗಳಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಒಂದು ಜಾಸ್ತಿ ತುಳಸಿ ಹಿಡ್ಕೊಂಡು ಹೋಗ್ಬೇಕು. ತುಳಸಿನ ಕಟ್ಟು ತುಳಸಿ ಅದ್ರಾಗಲ್ಲ, ಬಿಡಿ ತುಳಸಿನ ಜಾಸ್ತಿ ಹಿಡ್ಕೊಂಡು ಹೋಗ್ಬೇಕು. ಹಿಡ್ಕೊಂಡೋಗಿ ಅರ್ಚಕರಿಗೆ ಕೊಟ್ಬಿಟ್ಟು ಹೇಳ್ಬೇಕು, ಸ್ವಾಮಿ ವಿಷ್ಣು ಸಹಸ್ರನಾಮದಿಂದ ಇದನ್ನ ಅರ್ಚನೆ ಮಾಡಿ. ಅವ್ರು ಅದನ್ನ ಅರ್ಚನೆ ಮಾಡ್ಬೇಕಾದ್ರೆ ನೀವು ಹೊರಗಡೆ ಕೂತ್ಕೊಂಡು ಏನ್ ಮಾಡ್ಬೇಕು ಗೊತ್ತಾ, ಒಂದು ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಆ ಮಂತ್ರವನ್ನ. ಆ ಮಂತ್ರ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಅಂತ. ಅವ್ರು ಒಳಗೆ ಸಹಸ್ರನಾಮ ಅರ್ಚನೆ ಮಾಡ್ಬೇಕಾದ್ರೆ ನೀವು ಹೊರಗಡೆ ಕೂತ್ಕೊಂಡು 1008 ಸಲ ಆ ಜಪವನ್ನು ಮಾಡ್ರೆ ಆಯ್ತು. ಆ ಮಂತ್ರ ಜಪ ಮಾಡಿದ್ರೆ ಸಾಕು, ನಿಮಗೆ 2ರದ್ದು ಸಂಯೋಗ. ಅದು ತಂತ್ರ ಮಂತ್ರಗಳ ಸಂಯೋಗ. ಮಂತ್ರ ಕಾರ್ತ್ಯವೀರ್ಯಾರ್ಜುನ ಮಂತ್ರ, ತಂತ್ರ ಬುಧವಾರದ ದಿವಸ ವಿಷ್ಣು ಸಂಬಂಧಿತ ದೇಗುಲದಲ್ಲಿ ತುಳಸಿಯಲ್ಲಿ ಸಹಸ್ರನಾಮ ಅರ್ಚನೆ. ಆ ಕಡೆ ತಂತ್ರ ಪ್ರಯೋಗ ಆಗಿರುತ್ತೆ, ಈ ಕಡೆ ಮಂತ್ರ ನೀವೇ ಜಪ ಮಾಡಬೇಕು. ಸೊ ಇದು 2ರ ಸಂಯೋಗ ಇದೆಯಲ್ಲ, ಇದು 2ರ ಯುತಿ ಇದೆಯಲ್ಲ, ಕರ್ಕ ರಾಶಿಯವ್ರು ನೀವು ಏನನ್ನಾದ್ರೂ ಕಳ್ಕೊಂಡಿದ್ರು ಮರಳಿ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆನೂ ಇರ್ತದೆ. ತುಂಬಾ ಚೆನ್ನಾಗಿ ಸಕ್ಸಸ್ ರೇಟ್ ಇದೆ, ಇದಕ್ಕೆ ತುಂಬಾ ಚೆನ್ನಾಗಿದೆ ಸಕ್ಸಸ್ ರೇಟು. ನೀವು ಮಾಡ್ಬೇಕಷ್ಟೇ, ಇದನ್ನ ನೀವು ಮಾಡ್ಬೇಕು. ಅಂದ್ರೆ ಏನ್ ಬೇಕಾರಾಗಿರ್ಲಿ, ನೀವು ಒಳ್ಳೆ ಅವಕಾಶ ಮಿಸ್ ಆಗೋಯ್ತು, ನಂಗೆ ವಾಪಸ್ ಅಂತ ಅವಕಾಶ ಬೇಕು, ಒಳ್ಳೆ ಜಾಬ್ ಮಿಸ್ ಆಗೋಯ್ತು, ನಂಗೆ ವಾಪಸ್ ಆ ಜಾಬ್ ಬೇಕು, ಅಥವಾ ಜಾಬಲ್ಲಿ ಇದ್ದೆ ಸುಮ್ಮನೆ ಕಿತ್ತಾಕ್ಬಿಟ್ರು ನಮ್ಮನ್ನ, ಅವರೇ ನಮ್ಮನ್ನ ವಾಪಸ್ ಕರಿಬೇಕು ಕೆಲ್ಸಕ್ಕೆ ಇರುತ್ತೆ. ಈಗೋ ಪ್ರಾಬ್ಲಮ್ ಇರುತ್ತೆ, ನಾನು ತೆಗೆದಾಕಿದಿರ್ತಾನೆ, ನೀವೇ ವಾಪಸ್ ಕರೀರಿ ನನ್ನ ಅಂತ. ಸೊ ಅವರೇ ವಾಪಸ್ ನನ್ನ ಕೆಲ್ಸಕ್ಕೆ ಕರಿಬೇಕು, ಅವರೇ ವಾಪಸ್ ನಮ್ಮ ಹತ್ರ ಬಿಸ್ನೆಸ್ ಕೇಳ್ಕೊಂಡು ನಮ್ಮ ಹತ್ರ ಬಿಸ್ನೆಸ್ ಮಾಡಕ್ ವಾಪಸ್ ಬರಬೇಕು. ಬಿಸ್ನೆಸ್ನವರು ಬಿಸ್ನೆಸ್ನ ಕಳ್ಕೊಂಡಿರ್ತಾರೆ, ಬಿಸ್ನೆಸ್ ಕೊಡೋರ್ನ ಕಳ್ಕೊಂಡಿರ್ತಾರೆ, ಕೆಲವರು ಕೆಲಸ ಕಳ್ಕೊಂಡಿರ್ತಾರೆ, ಕೆಲವರು ಬಂಗಾರ ವಸ್ತು ಇತ್ಯಾದಿಗಳನ್ನ ಕಳ್ಕೊಂಡಿರ್ತಾರೆ, ಕೆಲವರು ಏನೋ ಅವ್ರು ತುಂಬಾ ಮುಖ್ಯ ಅನ್ನುವಂಥದ್ದು ಕೆಲವಿಷ್ಟು ಕಳ್ಕೊಂಡಿರ್ತಾರೆ. ಸೊ ನೀವು ಕರ್ಕಾಟಕ ರಾಶಿಯವ್ರು ನೀವು ಏನನ್ನೇ ಕಳ್ಕೊಂಡಿರ್ಲಿ, ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ
ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂ ಚ ಲಭ್ಯತೆ. ಸೊ ಅಂತಹ ಒಂದು ವಿಶೇಷವಾದ ಕಾರ್ತ್ಯವೀರ್ಯಾರ್ಜುನನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ, ರಿಜಿಸ್ಟರ್ ಮಾಡ್ಕೊಂಡವರಿಗೆ ವಿಶೇಷವಾದ ತ್ರಿಶಕ್ತಿ ನಿಮಗೆ ನಾವು ಸ್ಕ್ರೀನ್ ಮೇಲೆ ಕೂಡ ದೊಡ್ಡದಾಗಿ ಕಾಣ್ತಾ ಇರಬಹುದು. ಇದರಲ್ಲಿ 3 ವಿಶೇಷವಾದಂತಹ ದ್ರವ್ಯಗಳಿದೆ ಒಂದೇ ಉಂಗುರದಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೆಯದು ರುದ್ರಾಕ್ಷಿ. ನಿಮಗೆ ಶಿವಶಕ್ತಿಯನ್ನು ಕೊಟ್ಟು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟು ನೀವು ಕಳ್ಕೊಂಡಿದ್ದನ್ನು ಮರಳು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸುತ್ತದೆ ಎನರ್ಜೈಸ್ ಮಾಡಿದಾಗ ಕಾರ್ತ್ಯವೀರ್ಯಾರ್ಜುನ ಮಂತ್ರದಲ್ಲಿ. ಅದರ ಜೊತೆಗಿರ್ತಕ್ಕಂಥದ್ದು ಶಂಖು. ಆ ಶಂಖು ನಿಮಗೆ ದಿಕ್ಸೂಚಿ ಹಿಂಗೆ ಆಗಿರಬೇಕು, ಇಂಥವರೇ ತಗೊಂಡಿರಬೇಕು ಅಥವಾ ಇಂಥದ್ದು ಕಡೆನೇ ಇರಬೇಕು, ಇದನಿಗೆ ಹೀಗೆ ಮಾಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವ ತಲೆ ಸೂಕ್ಷ್ಮವಾಗಿ ನಿಮಗೆ ಒಂದು ಎಂತ ಹೇಳ್ತೀವಿ ಸೂಚನೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ಇನ್ನು 3ನೇದು ಚಿಕ್ಕದಾಗಿ ಸಾಸಿವೆ ಕಾಳಿನಷ್ಟು ಒಂದು ಪಾದರಸ ಇರ್ತದೆ. ಅದು ನಿಮ್ಮ ರಕ್ಷಣೆಗೆ. ಅದು ಒಂದ್ಸಲ ಬಂದಿದ್ದು ಮತ್ತೆ ವಾಪಸ್ ಹೋಗಬಾರದು, ಮತ್ತೆ ಈಗಿರುವಂಥದ್ದು ಯಾವುದು ಕಳೆದು ಹೋಗಬಾರದು ಅನ್ನುವ ರೀತಿಯಲ್ಲಿ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರದ ದಿವಸ ಹುಣ್ಣಿಮೆ, ಅವತ್ತೇ ಮಾಡ್ತಾ ಇರ್ತಕ್ಕಂಥ ಹೋಮ. ಹಲವಾರು ಇದಕ್ಕೆ ಈ ಹಿಂದೆ ನಾನು ತಿಳಿಸಿದ್ದೇನೆ, ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವಂತಹ ಶಕ್ತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮದಲ್ಲಿ ಇದು ಎನರ್ಜೈಸ್ ಆಗ್ತದೆ. ಅದರ ಜೊತೆಗೆ ಕಾರ್ತ್ಯವೀರ್ಯಾರ್ಜುನ ಏನೇ ಕಳ್ಕೊಂಡ್ರು ಮರಳಿ ಪಡ್ಕೊಳ್ತಕ್ಕಂಥ ನಿಮಗೆ ಬೇಕಾದ್ದು ವಾಪಸ್ ಪಡ್ಕೊಳ್ತಕ್ಕಂಥ ಶಕ್ತಿ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸರ್ಪದೋಷಗಳಿದ್ರೆ ಪರಿಹಾರವಾಗಬೇಕು, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸಂತಾನ ಗೋಪಾಲಕೃಷ್ಣ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗ್ತದೆ. ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ ಏನಿದೆ ನಮ್ಮ ಆಫೀಸ್ ನಂಬರು, ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರಿಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾವು ನಿಮಗೆ ಕರೆ ಮಾಡೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವೇ ನಮಗೆ ವಾಟ್ಸಪ್ಪು ಅಥವಾ ಕರೆ ಮಾಡಬೇಕಾಗತ್ತೆ. ಫಾರ್ ಸಪೋಸ್ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ವಿ ಅಥವಾ ಬೇರೆ ಏನೋ ಬ್ಯುಸಿ ಇದ್ವಿ ಅಂತಂದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ವಾಟ್ಸಪ್ ಮಾಡಿ. ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ರಿಪ್ಲೈಯಲ್ಲಿ ಪೂಜೆಯ ವಿವರಗಳನ್ನೆಲ್ಲ ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. 1ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಎಷ್ಟು ಅದ್ಭುತವಾದಂತಹ ರುದ್ರಾಕ್ಷಿ, ಶಂಖು, ಪಾದರಸ ಈ 3 ಶಕ್ತಿಗಳ ಒಂದು ಅದ್ಭುತ ಸಮ್ಮಿಲನ ತ್ರಿಶಕ್ತಿ ಉಂಗುರ ನಿಮ್ಮ ಧಾರಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ ಬೆರಳಿಗೆ ಮಧ್ಯ, ತೋರು ಬೆರಳು, ಉಂಗುರದ ಬೆರಳು ಯಾವ ಬೆರಳು ಸೈಜ್ಗೆ ಆಗ್ತದೋ ಆ ಬೆರಳು ಸೈಜ್ಗೆ ನೀವು ಖಂಡಿತವಾಗಿ ಇದನ್ನು ಆರಾಮದಾಯಕವಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ಇಲ್ಲ ತೋರು ಬೆರಳಲ್ಲಿ ಹಾಕ್ಕೋಬಹುದು, ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ಉಂಗುರದ ಬೆರಳಲ್ಲಿ ಹಾಕ್ಕೋಬಹುದು, ಕಿರು ಬೆರಳಲ್ಲಿ ಕೂಡ ಹಾಕ್ಕೋಬಹುದು. ನಿಮ್ಮ ಒಂದು ಅನುಕೂಲ. ಖಂಡಿತವಾಗಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳು ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನು ಧಾರಣೆನೇ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅಂದರೆ ಇದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಕೆಲವರು ಎಲ್ಲ ಕೈಗಳಿಗೂ ಒಂದೊಂದು ಉಂಗುರ ಇದೆ, ಇದು ಮಿಸ್ ಆಗುತ್ತೆ, ಮ್ಯಾಚ್ ಆಗಲ್ಲ, ಹಂಗೆ ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ ಮೇಲ್ಗಡೆಗೆ. ಖಂಡಿತವಾಗಿ ಜನಾಕರ್ಷಣೆಯಲ್ಲಾಗಲಿ ಅಥವಾ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗಲಿ ತುಂಬ ಸಹಾಯಕವಾಗ್ತದೆ ತ್ರಿಶಕ್ತಿ ಉಂಗುರ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾರೆ. ಆಮೇಲೆ ಬೇಗ ಕಳಿಸ್ಕೋಬೇಕು ನೀವು, ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕು. ಆಮೇಲೆ ಲೇಟ್ ಆಗಿಬಿಟ್ರೆ ಇದಾಗಲ್ಲ. 1ನೇ ತಾರೀಕಿಗೆ ಹೋಮ ಇರತಕ್ಕಂಥದ್ದಾದ್ರಿಂದಾಗಿ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ವಿಶೇಷವಾಗಿ ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನು ಸಹ ನಿಮಗೆ ಉಪದೇಶವನ್ನು ಕೊಡ್ತೇನೆ, ಕೇಳ್ತೇನೆ. ಅದನ್ನು ಕೇಳಿಸ್ಕೊಂಡು ಬಾಯ್ಟ್ ಮಾಡಿಕೊಂಡು ನಾನು ಹೇಳಿದಂತಹ ಪರಿಹಾರ ಒಂದು ರೀತಿಯಲ್ಲಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ
प्रों व्रीं क्लीं भ्रूं आं ह्रीं क्रों श्रीं हुं फट् कार्तवीर्यार्जुनाय नमः। ॐ प्रों व्रीं क्लीं भ्रूं आं ह्रीं क्रों श्रीं हुं फट् कार्त्यवीर्यार्जुनाय नमः। ॐ प्रों व्रीं क्लीं भ्रूं आं ह्रीं क्रों श्रीं हुं फट् कार्तवीर्यार्जुनाय नमः। ॐ कार्त्यवीर्यार्जुनो नाम राजा बाहुसहस्रवान् तस्य स्मरणमात्रेण हृतं नष्टं च लभ्यते।